ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇಳಿ. ನಮಸ್ಕಾರ ಸರ್. ಪಾಪ ಬ್ಯುಸಿ ಇದ್ರೇನು? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್. ಅದೇ ಇಲ್ಲಿ ಅರೇಂಜ್ಮೆಂಟ್ ಎಲ್ಲ ನಿಮಗೆ ತೋರಿಸ್ಬೇಕಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಬ್ಯುಸಿ ಇದ್ದೀರಾ ಅಂತನೂ ಕೇಳ್ತೀರಾ, ಮಾತಾಡೋಕೆ ಟೈಮ್ ಕೂಡ ಕೊಡಲ್ಲ. ಈಗ ಫೋನ್ ಮಾಡಿದ್ದೀರಲ್ಲ, ಹೇಳಿ. ಒಂದು ನಿಮಿಷ ಇರಿ ಸರ್. ಸರ್ ನೋಡಿ, ಹಾರ ಸರ್, ಪಕ್ಕಾ ಟ್ರೆಡಿಷನ್ ಸರ್. ಈ ದಾರಿನಲ್ಲಿ ಯಾರಾದ್ರೂ ಬಂದ್ರೆ 5 ನಿಮಿಷ ಈ ನೋಡ್ಬೇಕು ಸರ್, ಅಷ್ಟು ಚೆನ್ನಾಗಿದೆ. ನಿಮಗೆ ಇಷ್ಟ ಆಯ್ತಾ ಸರ್? ಕಾಣಿಸ್ತಾ ಇಲ್ವಾ? ನೆಟ್ವರ್ಕ್ ಹೋಯ್ತಾ? ಫ್ರೀ ನೆಟ್ವರ್ಕ್ ಇದೆ, ಬಟ್ ನೀವು ತೋರಿಸ್ತಿರೋದು ಯಾವುದು ನೆಟ್ಟಿಗಿಲ್ಲ ಅಷ್ಟೇ. ಏನಾಗಿದೆ ಸರ್? ಎಲ್ಲ ಸರಿ ಇದೆಯಲ್ಲ ಸರ್? ಕಣ್ಣಿಗೆ ಕಾಣೋ ಅರೇಂಜ್ಮೆಂಟ್ಸ್ ಎಲ್ಲ ಇದೆ, ಆದರೆ ಮನ್ಸಿಗೆ ಮುಟ್ಟೋ ಇಮೋಷನ್ಸು ಮಿಸ್ಸಿಂಗ್ ಇದೆ. ತುಂಬ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ ಸರ್. ಚಪ್ರದಲ್ಲಿ ಎಲೆ ತೋರಿಸ್ಬೋದು, ಹೂ ತೋರಿಸ್ಬೋದು, ಈ ಎಮೋಷನ್ ಹೆಂಗ್ ಸರ್ ತೋರಿಸೋದು? ಅದನ್ನೇ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇರೋದು. ಅವರು ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿರೋ ಮನೆನ ಬಿಟ್ಟು ಹೋಗ್ತಿದ್ದಾರೆ. ಅವ್ರಿಗೆ ಅಲ್ಲಿರೋ ಸ್ವೀಟ್ ಮೆಮೊರೀಸ್ ಎಲ್ಲ ನೆನಪಾಗಬೇಕು. ಆ ಥರ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕಲ್ವಾ? ನೋಡಿ, ನಿತ್ಯದು ಚೈಲ್ಡ್ಹುಡ್ ಬೆಸ್ಟ್ ಮೆಮೊರೀಸ್ ಯಾವ್ದಾವ್ದು ಇದೆ ಅಂತ ಚೆಕ್ ಮಾಡಿ ಅದನ್ನೆಲ್ಲದು ಸೇರ್ಸೋಣ. ಸರ್, ನೀವು ಏನು ಹೇಳ್ತಾ ಇದ್ರೋ ಅರ್ಥ ಆಗ್ತಾ ಇಲ್ಲ ಸರ್. ನಾನೆಲ್ಲ ಹೇಳ್ತೀನಿ, ಚೆನ್ನಾಗಿ ಮಾಡೋಣ. ಸರಿ ಸರ್. ಏನಿದಿ, ನನ್ನ ಟವಲ್ ಯಾಕೆ ತಗೊಂಡು ಹೋಗಿದ್ಯಾ? ಕೊಡು, ಬೇಗ ಒರೆಸ್ಕೋಬೇಕು. ನಾನ್ ಕೊಡಲ್ಲ. ಯಾಕೆ? ನಂಗೆ ಶೀತ ಆಗುತ್ತೆ, ಬೇಗ ಕೊಡು. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ ಕಣೆ ಅಕ್ಕ. ಏನಾಗಿದೆ ನಿನಗೆ? ಕೊಡು ಪ್ಲೀಸ್, ಲೇಟ್. ನಿನ್ ತಲೆ ನಾನೇ ಒರೆಸ್ತೀನಿ ಬಾ. ಏನ್ ಬೇಕಾಗಿಲ್ಲ, ನಾನೇ ಒರೆಸ್ಕೊತೀನಿ, ಕೊಡು. ನೋಡು, ನನ್ ಕೋಪ ಬರ್ಸ್ಬಾರ್ದು, ಸುಮ್ನೆ ಬಾ. ಬಾ ಅಂದೆ ಅಷ್ಟೇ. ಇವಳೊಬ್ಳು. ಬಾ ಅಂದೆ. ನೀನ್ ಸರಿಯಾಗಿ ಒರೆಸಲ್ಲ ಕಣೆ, ನನ್ಗೆ ಆಮೇಲೆ ಶೀತ ಆಗುತ್ತೆ. ಕೊಡು, ನಾನು ಸುಮ್ನೆ ಇರ್ತೀಯಾ? ಒಂದ್ ನಿಮಿಷ ಇರು ಒಂದೆ. ಇರೋ ಕೆಲ್ಸ ಸಾಲದು ಅಂತ ಈ ಸಂಭ್ರಮ ಬೇರೆ ಬೇಕಿತ್ತ ನಿನ್ಗೆ? ಎಲ್ಲದಕ್ಕಿಂತ ಈ ಸಂಭ್ರಮನೇ ದೊಡ್ಡದು ನಂಗೆ. ನಿಂಗೊಂದು ನಿಜ ಹೇಳ. ನೀನ್ ಹೀಗೆಲ್ಲ ಆರೈಕೆ ಮಾಡ್ತಾ ಇದ್ರೆ ಮದ್ವೆ ಆಗಿ ಮನೆ ಬಿಟ್ಟು ಹೋಗ್ಬೇಕಂತ ಅನ್ನಿಸ್ತಾ ಇದೆ. ಭಾವ ಏನಾದ್ರು ಈ ಮಾತನ್ನ ಕೇಳಿಸ್ಕೊಂಡ್ರೆ ನನ್ನ ಹತ್ರನೇ ಬಂದು ಟ್ರೈನಿಂಗ್ ತಗೊಂಡು ನನ್ಗೆ ಕಾಂಪಿಟೇಷನ್ ಕೊಟ್ಬಿಡ್ತಾರ ಅಷ್ಟೇ. ಹಂಗೇನಾದ್ರು ಆದ್ರೆ ನಾನ್ ನಿನಗೆ ಫಸ್ಟ್ ಪ್ಲೇಸ್ ಕೊಡೋದು. ಆಯ್ತು ಮಹಾರಾಣಿ ಅವರೇ, ತಾವು ಮದುವೆ ಆದ್ಮೇಲೂ ಹೀಗೆ ಇರ್ತೀರಾ ಅಂತ ನೋಡ್ತೀನಿ. ಒಂದ್ ನಿಮಿಷ ಇರು ಬಂದೆ. ಅಕ್ಕ, ನಿನ್ ಕಾಲ್ ಕೊಡು. ಅಕ್ಕ, ನೀನ್ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತಿದ್ಯಾ ಅಂದ್ರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಕಣೆ. ನೀನಿಲ್ದೆ ಈ ಮನೆ ಖಾಲಿ ಖಾಲಿ. ಅದು ನೆನ್ಸ್ಕೊಂಡ್ರೆ ನನಗೆ ಭಯ ಆಗ್ತಿದೆ ಕಣೆ. ಅಕ್ಕ, ನಿನಗೆ ನೆನಪಿದ್ಯಾ? ನಾನು ಚಿಕ್ಕವಳಿದ್ದಾಗ ನಿನ್ನ ಹತ್ರ ಹಠ ಮಾಡಿ ನಾನು ಜುಮ್ಕಿ ಕಿತ್ಕೊಳ್ತಿದ್ದೆ. ಆ ರೀತಿ ಇಸ್ಕೊಂಡಾಗೆಲ್ಲ ಒಂದು ಜುಮ್ಕಿನ ಕಳ್ದಾಕೊಂಡು ಬರ್ತಿದ್ದೆ. ಮುಂದೆ ಆ ರೀತಿ ಜುಮ್ಕಿ ಇಸ್ಕೊಳ್ಬೇಕಂದ್ರೆ ನನ್ನ ಜೊತೆನೇ ಇರಲ್ವಲ್ಲ. ಕುಡಿ. ಆಲ್ರೆಡಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಕಣ್ಣೀರಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ಹೀಗೆಲ್ಲ ಮಾತಾಡಬೇಡ ನೀನು. ನಿನ್ನ ಜೊತೆ ಹೀಗಿರೋದಕ್ಕೆ ಇನ್ನು ಯಾವಾಗ ಟೈಮ್ ಸಿಗುತ್ತೋ ಏನೋ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು
ನಿನ್ನ ಜೊತೆನೇ ಇರ್ತೀನಿ. ಈ ಮನೆ, ರೂಮು, ಬರೀ ಜಾಗ ಅಷ್ಟೇ ಅಲ್ಲ, ಯಾರೋ ನನ್ನ ಅರ್ಧ ಭಾಗನ ತಗೊಂಡೋಗೋಷ್ಟು ಫೀಲ್ ಆಗ್ತದೆ ಕಣೆ ಅಕ್ಕ. ನಿನ್ನ ಬಿಟ್ಟು ನಾನು ಹೇಗೆ ಇರಲಿ? ಅಜ್ಜಿನೂ ನೀನಿಲ್ದೆ ಬೇಜಾರಾಗಿ ಕೂತ್ರೆ ನಾನು ಏನೇ ಮಾಡಲಿ ಅಕ್ಕ? ಸುಬ್ಬಿ, ಯಾಕೆ ಹೀಗೆಲ್ಲ ಮಾತಾಡೋದು ನೀನು? ಗೊತ್ತಿಲ್ಲ, ನಾನು ಮುನ್ಸ್ಕೊಂಡ್ರು ನನ್ನ ಪಕ್ಕದಲ್ಲೇ ಇರ್ತೀಯ ಅನ್ನೋ ಧೈರ್ಯ ಇತ್ತು. ಆದ್ರೆ ಈಗ ಬಿಟ್ಟು ಹೋಗ್ತಿದ್ಯಲ್ಲ. ನೋಡು, ನಾನು ಈ ಮನೇಲಿ ಇಲ್ಲದೆ ಇರ್ಬೋದು, ಆದರೆ ನನ್ನ ಮನಸ್ಸು ಯಾವಾಗಲೂ ನಿಮ್ಮಿಬ್ಬರ ಜೊತೆನೇ ಇರುತ್ತೆ. ಈ ಪುಟ್ಟ ತಂಗಿಗೋಸ್ಕರ ಈ ಅಕ್ಕ ಯಾವಾಗಲೂ ಇದ್ದೇ ಇರ್ತಾಳೆ. ಏನೇ ಆಗಲಿ, ಎಷ್ಟು ಹೊತ್ತೇ ಆಗಲಿ, ನಿನಗೋಸ್ಕರ ನಾನು ಬಂದೇ ಬರ್ತೀನಿ. ಅರ್ಥ ಆಯ್ತಾ? ಅಳ್ಬೇಡ ನೀನು. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ಸರ್ ಹೇಗಿದೆ? ಹೀಗಲ್ಲ ರೀ ಪಾಂಡುರಂಗ ಅವರೇ, ನೀವು ಹೀಗೆ ಮಾಡ್ತಿದ್ರೆ ಬೆಳಕಾಗೋಗುತ್ತಷ್ಟೇ. ನಾನು ಹೇಳ್ತಿರೋದು ಒಂದು, ನೀವು ಮಾಡ್ತಿರೋದು ಒಂದು. ಸರ್, ನಿಮ್ಮನ್ನ ಟಾಪ್ ಟು ಬಾಟಮ್ 1000 ಸಲ ನೋಡಿದೀನಿ ಸರ್. ಇವತ್ತು ನೀವೇನು ಹೇಳ್ತಾ ಇದ್ರಂತ ಆ ಪಂಡ್ರಾಪುರದ ಪಾಂಡುರಂಗದ ಮೇಲೆ ಆಣೆಗೂ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಸರ್. ಅಲ್ರಿ, ಇಷ್ಟೊಂದು ಸಿಂಪಲ್ ಆಗಿರೋ ಕೆಲಸಕ್ಕೆ ಈ ಥರ ಮಾಡ್ತಿದ್ದೀರಲ್ಲ. ಹೋಗ್ಲಿ ಬಿಡಿ, ನಾನು ಎಲ್ಲಿಗೆ ಬರ್ತೀನಿ. ಸರ್, ತಪ್ಪು ತಿಳ್ಕೊಬೇಡಿ ಸರ್, ಅದು ಮಾಮೂಲಿ ಹುಡುಗರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಸರ್, ನೀವು ಇನ್ನೊಂದು ವಿಡಿಯೋ ಕಾಲ್ ಮಾಡೋ ಅಷ್ಟರಲ್ಲಿ ಎಲ್ಲ ರೆಡಿ ಇರುತ್ತೆ ಸರ್. ಈ ಪಾಂಡುರಂಗ ನಿಮಗೆ ಕೊಡ್ತಾ ಇರೋ ಮಾತು ಸರ್. ನೀವು ಮಾತು ಕೊಡೋದು ಏನೋ ಬೇಡ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡ್ರೆ ಸಾಕು. ನನಗೇನು ತೊಂದರೆ ಇಲ್ಲ, ನಾನೇ ಬರ್ತೀನಿ. ಅಯ್ಯ, ಬೇಜಾರ ಮಾಡ್ಕೊಂಬಿಟ್ರ. ಯಾವುದಕ್ಕೂ ನಿಧಿ ಹತ್ರ ಒಂದ್ಸಲ ಮಾತಾಡ್ಬಿಡೋಣ. ಅಕ್ಕ, 1 ನಿಮಿಷ ಬಂದೇ ಇರು. ಹೇಳಿ ಸರ್. ಹಲೋ ಲೈಟ್ ಹೌಸ್, ಎಲ್ಲಿದ್ದೀರಾ? ಸರ್, ನಾನು ಜೋರಾಗಿ ಮಾತಾಡೋಕ್ಕಾಗಲ್ಲ, ಅಕ್ಕ ಪಕ್ಕದಲ್ಲೇ ಇದ್ದಾಳೆ. ಮೊದಲೇ ಹೇಳೋದಲ್ವೇನ್ರಿ, ಬೆಂಕಿಯಿಂದ ತಪ್ಪಿಸ್ಕೊಳಕ್ ಹೋಗಿ ಬಾಣ್ಲಿಂಗ್ ಬಿದ್ದಂಗೆ ಆಯ್ತು.